ನಮಸ್ಕಾರ ಮಾಸ್ಟರ್ಸ್. ನನ್ನ ಹೆಸರು ಸುದರ್ಶನ್ ಅಂತ. ನಮ್ಮದು ಬಳ್ಳಾರಿಯಿಂದ 5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಸಂಗನಕಲ್ಲ ಗ್ರಾಮ. ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಸಾರ್ಗೆ ನನ್ನ ಕೋಟಿ ನಮನಗಳು, ಹಾಗೂ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವ್ರಿಗೆ ನನ್ನ ಅನಂತ ಕೋಟಿ ನಮನಗಳು. ನಾನು ಧ್ಯಾನಕ್ಕೆ ಬಂದು 5 ವರ್ಷ ಆಗಿದೆ. ನಾನು ವ್ಯಾಪಾರಿಯುತ ವಾಟರ್ ಕ್ಯಾನ್ ಸಪ್ಲೈ ಮಾಡುವಂಥ ಒಂದು ಕೆಲಸವನ್ನು ಬಳ್ಳಾರಿಯಲ್ಲಿ ನಾನು ಮಾಡ್ತಾ ಇರ್ತೀನಿ. ಈ ಸಂದರ್ಭದಲ್ಲಿ ಕೆಲವೊಂದು ಜಾಗದಲ್ಲಿ ನಮ್ಮ ಪಿರಮಿಡ್ ಧ್ಯಾನ ಕೇಂದ್ರದ ಅವಾಗ ಇದ್ರ ಬಗ್ಗೆ ಗೊತ್ತಾಗ್ತಾಯಿತ್ತು, ಅಲ್ಲಲ್ಲಿ ಹೇಳ್ತಾಯಿದ್ರು. ಆದರೆ ನನಗೆ ಇದ್ರ ಬಗ್ಗೆ ಕನೆಕ್ಟ್ ಆಗೋದಕ್ಕೆ ನಮ್ಮ ಸಂಗನಕಲ್ಲಲ್ಲಿ ಒಬ್ಬರು ಸೀನಿಯರ್ ಮಾಸ್ಟ್ರು ಒಬ್ಬರಿದ್ದರು. ಅವರು ಸಹ ಹೇಳ್ತಾಯಿದ್ರು, ಈ ಥರ ಧ್ಯಾನ ಮಾಡ್ಕೊಳ್ಳಿ, ಇದರಿಂದ ಈ ಥರ ಆಗತ್ತಂತೇಳಿ. ಬಟ್ ಆಗಲೂ ಅನ್ನಿಸ್ತಾಯಿತ್ತು, ನನ್ನ ವರ್ಕ್ ಬ್ಯುಸಿ ಶೆಡ್ಯೂಲಲ್ಲಿ ನಾನು ಬರೋಕ್ಕಾಗ್ತಿರ್ಲಿಲ್ಲ. ಇದೇ ನಡೀತಾ ಇರಬೇಕಾದ್ರೆ ಸದಾನಂದ ಯೋಗಿ ಪಿರಮಿಡ್ ಧ್ಯಾನ ಕೇಂದ್ರ ಅಂತೇಳಿ ಬಳ್ಳಾರಿಯಲ್ಲಿ ಒಂದು ಆಧ್ಯಾತ್ಮಿಕ ಧ್ಯಾನ ಕೇಂದ್ರಕ್ಕೆ ಕಟ್ಟಡ ನಿರ್ಮಾಣಕ್ಕಾಗಿ ನಮ್ಮ ಸ್ನೇಹಿತರುಗಳಾದ ಅಂಪಣ್ಣ ಸಾರು, ಕೃಷ್ಣಪ್ಪ ಸಾರು, ವೆಂಕಟೇಶಣ್ಣ ಇನ್ನು ಮುಂತಾದ ಸ್ನೇಹಿತರುಗಳು ಬಂದಿದ್ದರು, ದೇಣಿಗೆಗೋಸ್ಕರ ಬಂದಿದ್ದರು. ಆಗಲೂ ನನಗೆ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಕೊಡೋಣ ಸರ್ ಅಂತ ಹೇಳಿದೆ. ಆಗಲಿ ಅಪ್ಪ, ಪರವಾಗಿಲ್ಲ ಮಾಡಿರಿ ಅಂತ ಹೇಳಿದ್ರು. ಅದ್ರ ಮುಖಾಂತರ ಒಂದು ಸರಿ ಅನ್ನಿಸ್ತು, ಏನೋ ಒಂದು ದೇಣಿಗೆ ರೂಪದಲ್ಲಿ ಕೊಟ್ಟಿರೋದು ನಾವು ಏನೂ ಮಾಡಿಲ್ಲ, ಆದರೂ ಮತ್ತೆ ಒಂದು 2-3 ಸರಿ ಸಿಕ್ಕಾಗೆಲ್ಲ ನನಗೆ ಹೇಳೋರು, ನೀನು ಈ ಪಿರಮಿಡ್ಗೋಸ್ಕರ ನೀನೇನೋ ಕೊಟ್ಟಿದ್ಯಲ್ಲಪ್ಪ, ಅದು ಒಳ್ಳೆಯದು ಅಂತ ಹೇಳಿದರು. ಇದೇ ರೀತಿ ನಾನು ಈ ನೀರಿನ ವಾಟರ್ ಕ್ಯಾನ್ ವ್ಯಾಪಾರ ಮಾಡೋ ಒಂದು ವಿಧಾನದಲ್ಲಿ ನನಗೆ ಹಂಗೆ ಒಂದು ಸರಿ ಕೃಷ್ಣಪ್ಪ ಸಾರ್ ಅವರು ನಮ್ಮ ಇನ್ನೂ ಬೇರೆ ಮಾಸ್ಟ್ರುಗಳು ಸಿಕ್ಕಾಗ, ನೀನು ಸ್ವಲ್ಪ ಪಿರಮಿಡ್ಗೆ ನೀರು ಕೊಡ್ಬೇಕಾಗತ್ತಪ್ಪ ಅಂತೆಲ್ಲ ಹೇಳಿದ್ರು. ಆಯ್ತು ಸರ್, ಕೊಡ್ತೀನಿ ಸರ್ ಅಂತ ಹೇಳಿದೆ. ಇದೇ ರೀತಿ ಇದ್ದಾಗ ಒಂದು ಸರಿ ಫಂಕ್ಷನ್ ಆಗಿತ್ತು. ಆ ಫಂಕ್ಷನ್ಗೆ ಅನುಕೂಲ ಆಗೋ ರೀತಿಯಲ್ಲಿ ನೀನು ನೀರು ಸಪ್ಲೈ ಮಾಡಬೇಕಪ್ಪ ಅಂದರೆ, ಆಯ್ತು ಸರ್. ನನಗೂ ಅನ್ನಿಸ್ತು, ಹೌದಲ್ಲ, ನಾನೊಂದು ಸೇವೆ ಮಾಡೋ ಒಂದು ಭಾಗ್ಯ ನನಗೂ ಸಹ ಸಿಗತ್ತೆ ಅಂತೇಳಿ. ಅವ್ರು ಹೇಳಿದ್ರು, ಇಲ್ಲಪ್ಪ ಮತ್ತೆ ನೀನೇನು ದುಡ್ಡಿಂದೇನೋ ಇಟ್ಕೋಬೇಡ, ನಾವು ಕೊಡ್ತೀವಿ ಅಂತೇಳಿ. ಆಯಿತು ಬಿಡಿ ಸರ್, ಅದರಲ್ಲಿ ಏನಿಲ್ಲ ಅಂಥೇಳಿ ನಾನು ಆ ಫಂಕ್ಷನ್ನೆಲ್ಲ ಫುಲ್ಲಾಗಿ ಅಟೆಂಡ್ ಮಾಡಿದಾಗ ನನಗೆ ಅನಿಸಿದ್ದೇನೋ, ಆ ಡೇ ನನಗೆ ಗೊತ್ತಿಲ್ಲದೇ ಫುಲ್ ಡೇ ನಾನು ಅಲ್ಲಿ ಸ್ಪೆಂಡ್ ಮಾಡಿದಾಗ ಆ ಟೈಮಲ್ಲಿ ವಾರ್ಷಿಕೋತ್ಸವ ಮಾಡಿದರು. ವಾರ್ಷಿಕೋತ್ಸವದಲ್ಲಿ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವ್ರು ಬಂದಿದ್ದರು. ಆ ಸ್ವರ್ಣಮಾಲಾ ಪತ್ರಿ ಮೇಡಮ್ ಬಂದಾಗ ಶಾಖಾಹಾರ ರ್ಯಾಲಿಯಲ್ಲಿ ನಾನು ಅದರಲ್ಲಿ ಭಾಗವಹಿಸಿದ್ದೆ. ನನಗೆ ಮೊದಲನೇ ಬಾರಿಗೆ ಅನಿಸಿತು, ಇಷ್ಟು ದೊಡ್ಡ ಮಟ್ಟದಲ್ಲಿ ಜನರಲ್ಲಾಗಿ ಸಂಘಟನೆಗಳಲ್ಲಿ ಆ ಥರ ರ್ಯಾಲಿಗಳು ಮಾಡ್ತಿರ್ತಾರೆ, ಆದರೆ ಒಂದು ಶಾಖಾಹಾರ ರ್ಯಾಲಿ ಅಂತ ಹೇಳಿದ್ರೆ ಈ ರೀತಿ ಇರುತ್ತಾ ಅಂತೇಳಿ ಅಂದ್ಕೊಂಡೆ. ನಾನು ಮೂಲತಃ ಮಾಂಸಾಹಾರಿ, ಈಗ ಸಸ್ಯಾಹಾರಿಯಾಗಿ ಬದಲಾವಣೆ ಆಗಿದ್ದೀನಿ. ನಾನು ಆ ಸಸ್ಯಾಹಾರಿ ಒಂದು ರ್ಯಾಲಿಯಲ್ಲಿ ಪಾಲ್ಗೊಂಡ ಮೇಲೆ, ಆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ಮೇಲೆ ಮತ್ತೆ ನನಗೆ ಅಮೌಂಟ್ಗೋಸ್ಕರ ಸಾರ್ ಕರೆದಿದ್ರು, ಬನ್ನಿ ನಿಮ್ಮದು ಅದೇ ಫಂಕ್ಷನ್ದೆಲ್ಲ ಆಗಿದೆ, ಈ ಥರ ಅಂತ ಹೇಳಿದ್ರು. ಅವಾಗ ಹೇಳಿದೆ, ಇಲ್ಲ ಸರ್, ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ ಸರ್ ಅಂದರೆ, ಇಲ್ಲ ಬೇಡ ಅದೆಲ್ಲ ಏನು, ಇಲ್ಲ ಸರ್ ಹಂಗೇನಿಲ್ಲ. ಇನ್ನು ಆವತ್ತಿಂದ ನಾನು ಸದಾನಂದ ಯೋಗಿ ಪಿರಮಿಡ್ಗೆ ದಿನನಿತ್ಯ ಅವಾಗ ವಾರಕ್ಕೊಂದ್ಸರಿ ದಾಸೋಹ ನಡೀತಾ ಇತ್ತು. ಅದಕ್ಕೆಲ್ಲ ನಾನು ವಾಟ್ರ್ ಸಪ್ಲೈ ಮಾಡಬೇಕಾದ್ರೆ ನನಗೆ ಹೇಳ್ತಾಯಿದ್ರು, ಇಲ್ಲ ನೀನು ವಾಟರ್ ದುಡ್ಡು ತೊಗೊಳ್ಳೇಬೇಕಂದ್ರೆ ಆಯ್ತು ಬಿಡಿ ಸರ್, ನಾನು ರೀಸನಬಲ್ ರೇಟ್ ಏನೋ ಒಂದು ಮಾಡ್ತೀನಿ ಅಂತೇಳಿ. ಅದೇ ರೀತಿ ನನಗೆ ಸದಾನಂದ ಯೋಗಿ ಪಿರಮಿಡ್ಗೆ ಅವಾಗವಾಗ ಹೋಗೋ ಒಂದು ಅವಕಾಶ ನನಗೆ ಬಹಳ ಸಿಕ್ತು. ಆ ಒಂದು ಅವಕಾಶ ಸಿಕ್ಕಾಗ ನನಗೆ ಅನಿಸಿದ್ದು ಏನಪ್ಪ ಅಂದರೆ, ಈ ಥರ ಧ್ಯಾನ ಮಾಡ್ಕೋಬೇಕು, ಈ ಥರ ಆ ಥರ ಅಂತೆಲ್ಲ ಹೇಳ್ಬೇಕಾದ್ರೆ ಒಂದು ಸರಿ ನನಗೆ ಇದಕ್ಕೆಲ್ಲ ನನ್ನ ವರ್ಕ್ ಶೆಡ್ಯೂಲಲ್ಲಿ ಬರೋಕ್ಕಾಗಲ್ಲ ಸರ್ ಅಂತ ಹೇಳಿದ್ರು. ಇಲ್ಲ, ಒಂದು 10 ನಿಮಿಷ ಕೂತ್ಕೊ ಅಂತೇಳಿ ಬೇರೆಯೊಬ್ಬರು ಸಾರೋರು ಸಹ ಹೇಳಿದ್ರೆ, ಎಲ್ಲಿ ಯಾರು ಪಿರಮಿಡ್ ಮಾಸ್ಟ್ರುಗಳು ಸಿಕ್ಕಾಗಲ್ಲ, ಇನ್ನು ಈ ಅವಾಗವಾಗ ಫಂಕ್ಷನ್ಗಳು ಮತ್ತು ಧ್ಯಾನ ಕೇಂದ್ರಕ್ಕೆ ಹೋಗೋದಕ್ಕೋಸ್ಕರ ಭಾಳ ಜನ ಪರಿಚಯ ಆದರು. ಆ ಪರಿಚಯದಲ್ಲಿ ಸಿಕ್ಕಾಗೆಲ್ಲ ಧ್ಯಾನ ಮಾಡ್ಬೇಕಪ್ಪ, ಹಂಗಪ್ಪ ಇದೆಲ್ಲ ಹೇಳೋರು. ಸರಿ, ನನಗೂ ಅನ್ನಿಸ್ತು, ಹೌದು ಈ ಥರ ಎಲ್ಲ ಹೇಳ್ತಿದ್ದಾರಲ್ಲ, ನೋಡೋಣ ಅಂತೇಳಿ ಒಂದು ಸರಿ ಸಂಡೇ ಹೋಗಿದ್ದೆ. ನನಗೆ ಹಂಗೆ ಫೋನ್ ಕಾಲ್ಸ್ ಬರೋದಕ್ಕೋಸ್ಕರ ಎಲ್ಲ ಮ್ಯೂಟ್ ಮಾಡ್ಕೋಬೇಕು ಈ ಥರ ಎಲ್ಲ ಅಂತ ಹೇಳಿದ್ರು. ಹಂಗೆ ಒಬ್ಬೊಬ್ಬ ಸಾರೋರು ಅವಾಗ ಒಳ್ಳೊಳ್ಳೆ ಮಾಸ್ಟರ್ಸ್ನ ಕರೆಸ್ತಾಯಿದ್ರು ಸದಾನಂದ ಯೋಗಿ ಪಿರಮಿಡ್ಗೆ. ಪ್ರತಿಯೊಂದು ವಾರನೂ ನಾನು ಭಾಳಷ್ಟು ವಾರಗಳು ಹೋಗಿ ನಾನು
ಸದಾನಂದ ಯೋಗಿ ಪಿರಮಿಡಲ್ಲಿ ವಾರಗಳು ಮಾಸ್ಟರ್ಗಳು ಬಂದಾಗ ಅವರ ಅನುಭವಗಳು ಕೇಳಿ ನನಗೆ ತುಂಬಾ ಖುಷಿ ಆಗ್ತಾಯಿತ್ತು. ಅದ್ರ ಮಧ್ಯದಲ್ಲಿ ಒಂದ್ಸರಿ ಸಾರವರು ಪತ್ರಿಜಿ ಸಾರವರು ಸದಾನಂದ ಯೋಗಿ ಪಿರಮಿಡ್ಗೆ ಒಂದು ಯಾವುದೋ ಒಂದು ಫಂಕ್ಷನ್ಗೋ ಅಥವಾ ಏನಕ್ಕೋ ಬಂದಿದ್ರು ಗೊತ್ತಿಲ್ಲ. ಸದಾನಂದ ಯೋಗಿ ಪಿರಮಿಡಲ್ಲಿ ರೆಸ್ಟ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ನನಗೆ ನಮ್ಮ ಸ್ನೇಹಿತರೊಬ್ಬರು ಹೇಳಿದ್ರು, ಈ ಥರ ಸಾರ್ ಬಂದಿದ್ದಾರೆ ಅಂತ ಹೇಳಿದ್ರೆ, ಸರಿ ಆಯಿತು ಹೋಗೋಣ ಅಂಥೇಳಿ ಹೋಗಿದ್ದೆ. ಹೋದಾಗ ಎಲ್ಲರೂ ಸಾರಿಗೆ ಸೇವೆ ಮಾಡ್ತಾಯಿದ್ರು. ಸೇವೆ ಮಾಡೋ ಟೈಮಲ್ಲಿ ನನಗೂ ಸಹ ಕರೆದ್ರು ನಮ್ಮ ಸ್ನೇಹಿತರು, ಬಾ ಸುದರ್ಶನ್ ಅಂದರು. ನನಗೊಂಥರ ಅವ್ರು ನೋಡಿದಾಗ ಭಯ ಅನ್ನಿಸ್ತು. ಸರಿ ಆಯಿತು ನನಗೂ ಅಂಥೇಳಿ ನಾನು ಮುಂದುವರೆದು ಹೋಗಿ ಅವ್ರನ್ನ ಸ್ಪರ್ಶ ಮಾಡಿದೆ. ಆ ಮೊದಲನೇ ಸ್ಪರ್ಶದಲ್ಲೇ ನನಗೆ ಅನ್ನಿಸ್ತು, ಇಂಥ ಒಂದು ಯೋಗ ನನಗೂ ಇದೆಯಾ, ಇಂಥ ಒಬ್ಬ ಮಹನೀಯನ ನಾನು ತಾಕ್ಬೋದಾ ಅಂತ ಅನಿಸಿ ನನ್ನ ಒಂದೊಂದು ಇದೂ ತುಂಬಾ ಆ್ಯಕ್ಟಿವೇಟ್ ಆಯಿತು. ಅಂದರೆ ತುಂಬಾ ಸಂತೋಷ ಆದಂಗೆ ಆಯಿತು. ಏನೋಪ್ಪ, ಅದಕ್ಕೆ ಮುಂಚೆ ಆ ಇಯರಲ್ಲೇ ನಮ್ಮ ತಾಯಿ ಸ್ವಲ್ಪ ತೀರ್ಕೊಂಡಿದ್ರು. ಆ ಒಂದು ದುಃಖದಲ್ಲಿ ಬಹಳ ಇದ್ದೆ ಮತ್ತು ನಾನು ಆ ದುಃಖದಿಂದ ಹೊರಗೆ ಹೋಗೋದು ಹೇಗೆ ಅಂದ್ಕೊಳ್ಬೇಕಾದ್ರೆ ಧ್ಯಾನ ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಇದಕ್ಕೆಲ್ಲ ಮನೆಯಲ್ಲಿರತಕ್ಕಂಥ ನನ್ನ ಶ್ರೀಮತಿ ವಂದನಾ ಅಂತೇಳಿ, ನನಗೆ 3 ಜನ ಗಂಡು ಮಕ್ಕಳು, ಯಶವಂತ್ ಅಂತ ದೊಡ್ಡವನು, ಸಾಯಿ ಚರಣ್ ಅಂತ 2ನೇವನು, ಸೇವಂತರಾಜ್ ಅಂತ 3ನೇವನು. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಾನು ಹೋಗ್ಬೇಕಾದ್ರೆಲ್ಲ ನಮ್ಮ ಮನೆಯವ್ರನ್ನೂ ಸಹ ನಾನು ಜೊತೆಗೆ ಕರ್ಕೊಂಡು ಹೋಗ್ತಾಯಿದ್ದೆ. ಅವರು ಮೊದಲು ಬರಬೇಕಾದ್ರೆ ಹಿಂಗೆ ಏನಂತ ಅಂತಾಯಿದ್ರು, ಇಲ್ಲ ಇದರಿಂದ ನಮ್ಮೊಂದು ಪೀಸ್ ಮೈಂಡ್ ಆಗುತ್ತೆ, ಸ್ವಲ್ಪ ಯೋಚನೆಗಳು ಏನೇ ದುಃಖಗಳು ಎಲ್ಲ ಹೋಗ್ತವೆ ಅಂತ ಹೇಳಿದಾಗ ಸರಿ ಅವಳು ಸಹ ಸಹಕರಿಸಿದ್ಲು. ಇದರಿಂದ ಏನಾಯ್ತಂದರೆ ನಮ್ಮ ಮನೆಯವರು ಸಹ ಸದಾನಂದ ಯೋಗಿ ಪಿರಮಿಡ್ಗೆ ವಾರ ಬರೋದು, ಅವರ ಅನುಭವಗಳು ಹೇಳಿದಾಗ ನನಗೆ ಹೇಳೋದು, ನಾನು ಹೋದಾಗ ಅವಳಿಗೆ ಹೇಳೋದು, ನಾನು ಹೇಳೋದು, ಈ ರೀತಿ ಭಾಳಷ್ಟು ಅಂದರೆ ವರ್ಷಗಳು ಕಳೆದಾಗ ಮಧ್ಯದಲ್ಲಿ ಆವಾಗವಾಗ ನನ್ನ ಈ ಮಾಂಸಾಹಾರ ಅನ್ನೋದು ನನಗೆ ಪ್ರತ್ಯೇಕವಾಗಿ ಕಂಟಿನ್ಯೂ ಆಗಿ ಬಿಟ್ಬಿಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ. ಸರಿ ವ್ಯಾಲಿಗೆ ಹೋಗಿದ್ವಿ ಒಂದು ಸರಿ. ವ್ಯಾಲಿಗೆ ಹೋದಾಗ ಪಿರಮಿಡ್ ವ್ಯಾಲಿ ಬೆಂಗಳೂರಿಗೆ ಹೋಗಿದ್ವಿ. ಅಲ್ಲಿ ಹೋದಾಗ ಆ ನೇಚರಲ್ಲಿ ಅಲ್ಲಿ ಧ್ಯಾನ ಮಾಡಿ ಕಿಂಗ್ ಚೇಂಬರಲ್ಲಿ ಧ್ಯಾನ ಮಾಡಿದಾಗ ಆಗಿರ್ತಕ್ಕಂಥ ಒಂಥರ ಏನೋ ನನಗೆ ಗೊತ್ತಿಲ್ದಿರಂಗೆ ಏನೋ ಸಂತೋಷ ಆಗೋದು. ಆ ಥರ ಒಂದು ಸರಿ ನನ್ನ ಮಕ್ಕಳನ್ನೂ ಕರ್ಕೊಂಡು ಹೋಗಿದ್ದೆ ನಾನು 2ನೇ ಬಾರಿ ಹೋದಾಗ. ಇದೇ ಥರ ಸರ್ ನೆಕ್ಸ್ಟು ನಮ್ಮ ಸ್ನೇಹಿತ ಶಿವಪ್ಪ ಅಂತ ಅವರು ಸಹ ಅದ್ರ ಮಧ್ಯದಲ್ಲಿ ಅವರು ನನಗೆ ವಾರ ಸಿಕ್ಕೋರು, ಮಾತಾಡ್ಕೊತಿದ್ವಿ. ಸೇವೆ ಮಾಡೋಕೆ ಅವರು ಬರೋರು, ನಾವು ಮಾಡೋರು, ಹಿಂಗೆ ಸರ್ ನಾವಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸು. ಮೊದಲಿಂದನೂ ನಮ್ಮ ಸಂಗನಕಲ್ ಗ್ರಾಮದಲ್ಲಿ ಕ್ಲೋಸ್ ಫ್ರೆಂಡ್ಸ್ ನಾವು. ಹೀಗಾಗಿ ಅವರು ಸಹ ಬರೋರು, ನಾವು ಬರ್ತಾಯಿದ್ವಿ. ಇದು ಹಂಗೆ ಕಡ್ತಲ್ಗೆ ಧ್ಯಾನ ಮಹಾಚಕ್ರಕ್ಕೆ ಹೋಗೋಣ ಅಂಥೇಳಿ ಆವಾಗಲೂ ಹೋದ್ವಿ. ಆವಾಗೂ ಅದನ್ನೆಲ್ಲ ನೋಡಿ ಅಷ್ಟೆಲ್ಲ ಜನಗಳ ಮಧ್ಯೆ ಇಷ್ಟೆಲ್ಲ ಮಾಸ್ಟರ್ಸ್ಗಳು ಈ ಥರ ಎಲ್ಲ ಇರ್ತಾರೆ. ನನಗೆ ಭಾಳ ಜನ ಮಾಸ್ಟರ್ಸು ಅನುಭವಗಳು ಹೇಳ್ಬೇಕಾದ್ರೆ ಹೇಳ್ತಾಯಿದ್ರು, ನೋಡಿ ಎಲ್ಲರೂ ಭಾಳ ಜನ ಸೇರಿದಾಗ ಅಲ್ಲಿ ಹೋಗಿ ಧ್ಯಾನ ಮಾಡೋದ್ರಿಂದ ನಮ್ಗೆ ಅದರಿಂದ ಒಳ್ಳೆ ಎನರ್ಜಿ ಸಿಗುತ್ತೆ. ಅದರಿಂದ ನಮ್ಮೆಲ್ಲ ಏನೇನು ಅನ್ಕೋತೀವಿ ಅದೆಲ್ಲ ಒಳ್ಳೆ ರೀತಿಯಲ್ಲೆಲ್ಲ ನಡೀತಾವೆ ಅಂದಾಗ ನನಗೂ ಅನ್ನಿಸ್ತು. ಹೌದಲ್ಲ ಅಂದಾಗ ಆವಾಗ ಸಾರ್ದು ಅರ್ಲಿ ಮಾರ್ನಿಂಗು ಫ್ರೂಟ್ ಮೆಡಿಟೇಷನ್ ನಡೀತಾಯಿತ್ತು. ನಾವು ಹೋಗೋಷ್ಟಕ್ಕೆ ಬೆಳಗಿನ ಜಾವ ಸ್ಟಾರ್ಟ್ ಆಗಿತ್ತು. ಆ ಮಧ್ಯದಲ್ಲಿ ಕುಂತಾಗ ನನಗೆ ಅವಾಗ ಧ್ಯಾನ ಮಹಾಚಕ್ರದಲ್ಲಿ ಅಲ್ಲಿ ಹೇಳ್ತಕ್ಕಂಥ ಕೆಲವು ಮಾಸ್ಟ್ರುಗಳು ಅನುಭವಗಳು ಹೇಳ್ತಾಯಿದ್ರು. ಯಾರ್ಯಾರು ದೊಡ್ಡ ಮಾಸ್ಟ್ರುಗಳು ಹೇಳ್ತಕ್ಕಂಥ ಅನುಭವಗಳ್ನ ನಾನು ಸ್ವಲ್ಪ ಸ್ಫೂರ್ತಿಯಾಗಿ ತೊಗೊತಾ ಇದ್ದೆ. ಜೀವನದಲ್ಲಿ ನಾವು ಇದನ್ನೆಲ್ಲ ಅಳವಡಿಸ್ಕೊಳ್ಳೇಬೇಕು ನಮ್ಮ ಜೀವನಕ್ಕೆ ಅಂಥೇಳಿ ನನಗೆ ಭಾಳ ಧ್ಯಾನ ಮಹಾಚಕ್ರದಲ್ಲಿ ಅನುಭವ ಆಗಿದ್ದನ್ನು ಮತ್ತೆ ಮನೆಗೆ ಬಂದೆಲ್ಲ ಹೇಳಿದಾಗ ಹಂಗೆ ಕಂಟಿನ್ಯೂ ಸರ್. ನನ್ನ ಜೀವನದಲ್ಲಿ ಪತ್ರಿಜಿ ಸರ್ ಅಂತ ಗುರುಗಳನ್ನ ನಾನು ಮೊದಲನೇ ದಾರಿಗೆ ಮುಟ್ಟಿದಾಗ, ಆಮೇಲೆ ಸ್ವರ್ಣಮಾಲ ಮೇಡಮ್ ಅವ್ರನ್ನ ಅದಕ್ಕೆ ಮುಂಚೆ ನೋಡಿದಾಗ ಅನ್ನಿಸ್ತು, ನಮ್ಮ ತಾಯಿನ ಎಲ್ಲಿ ಕಳ್ಕೊಂಡಿಲ್ಲ ನಾನು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಂತಲ್ಲ, ಇವರೇ ನನ್ನ ತಂದೆ ತಾಯಿ ಅಂತ ಆ ಭಾವನೆ ಬಂತು. ಇದು ಎಲ್ಲ ನಾನು ಅಲ್ಲದೆ ನಮ್ಮ ತಂಗಿ, ಅಕ್ಕನ ಮಕ್ಕಳು, ತಂಗಿ ಮಕ್ಕಳು, ನಮ್ಮ ಅತ್ತೆದಿರು, ಭಾಳಷ್ಟು ನಮ್ಮ ಫ್ಯಾಮಿಲಿ ಮೆಂಬರ್ಸು, ಬೆಂಗಳೂರಲ್ಲಿ ನಮ್ಮ ಮಾಮನ ಮಕ್ಕಳು, ಇನ್ನೂ ನನಗೆ ಯಾರ್ಯಾರು ಪರಿಚಯ ಇದ್ದಾರೋ, ನನಗೆ ಯಾರಾದರೂ ಗೊತ್ತಾಗ್ತಾರೋ, ನನ್ನ ತಂಗಿ ತಾಡಪತ್ರಿಯಲ್ಲಿರ್ತಾರೆ ಅವರಿಗೆ, ಬಾಮೈದನಿಗೆ, ಪ್ರತಿಯೊಬ್ಬರಿಗೂ ಈ ಧ್ಯಾನದ ಒಂದು ಆಮೇಲೆ ಅನ್ನಿಸ್ತು ಇದಕ್ಕೆಲ್ಲ ಕಾರಣಭೂತ ಆಗಿರ್ತದೆ ಸದಾನಂದ ಯೋಗಿ ಪಿರಮಿಡಲ್ಲಿ ನಾನು ಧ್ಯಾನ ಮಾಡಿ ಅದರಿಂದ ಎಲ್ಲ ಅನುಭವ ತಗೊಂಡು. ಸರಿ ಮಧ್ಯದಲ್ಲಿ ಹೇಳಿದ್ನಲ್ಲ, ನಾನ್ ವೆಜ್ನ ಬಿಟ್ಟಾಗ ಅನಿಸಿದ್ದು ಅವಾಗ ಗೊತ್ತಾಯಿತು ನನಗೆ ಏನಂತೇಳಿ. ಇದ್ರ ಮಧ್ಯದಲ್ಲಿ ನಮ್ಮ
ವೆಂಕಟರಮಣ ಅಂತೇಳಿ, ಅದೇ ಎಲ್ಲ ಧ್ಯಾನಿಗಳು ಪರಿಚಯ ಆದಾಗ ಅಣ್ಣವ್ರು ನಮಗೆ ಮೊದಲಿಂದನೂ ಫ್ಯಾಮಿಲಿ ಫ್ರೆಂಡ್ಸ್ ಇದ್ದಂಗೆ. ಅವರು ಹೇಳ್ತಾಯಿದ್ರು, ಇಲ್ಲ ಸುದರ್ಶನ ಹಿಂಗೆಲ್ಲ ಅಂತ ಹೇಳ್ತಾಯಿದ್ರು. ಸರಿ ಆಯ್ತಣ್ಣ ಅಂತೇಳಿ ನಮ್ಮ ಶಿವಪ್ಪ ಅವರು ಒಂದು ಸರಿ ರಾಮನಗರಕ್ಕೆ ಹೋದಾಗ ಇಲ್ಲೊಂದು ವೀಡಿಯೋ ಮಾಡ್ಕೊಂಡೋಗಿ ತೋರಿಸಿದಾಗ ನನಗೂ ಹೇಳಿದ್ರು, ಈ ಥರ ಸಾರಿಗೆ ತೋರಿಸಿದ್ದೀನಿ ಸುದರ್ಶನ್, ಓಕೆ ಮಾಡ್ಬೋದು ಅಂತೆಲ್ಲ ಹೇಳಿದ್ರು. ನಾನಿದ್ದು ಹೇಳಿದ್ರು. ನಾವು ಅದಕ್ಕೆ ಮುಂಚೆ ಮತ್ತೆ ಇನ್ನೊಂದು ಪ್ಲೇಸು ನೋಡಿದ್ವಿ, ಇಲ್ಲೇ ಸಂಗನಕಲ್ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ಗುಡ್ಡ ಅಂತ ಇದೆ. ಅಲ್ಲಿ ಸಹ ನಾವು ಅದರಲ್ಲಿ ಒಂದು ಟ್ರಸ್ಟಿ ಇದ್ದೆ ನಾನು. ಅಲ್ಲಿ ಸಹ ನಾನು ಹೇಳಿದೆ, ಅಂಪಣ್ಣ ಸರ್ ಅವ್ರಿಗೆ ಹೇಳಿದೆ, ಈ ಥರ ಸಾರಿ ಕೊಡ್ತೇನೆ ಅಂತ ಹೇಳಿದ್ದಾರೆ, ಹೆಂಗೆ ಅಂದರೆ ಆಯ್ತು ನಡೀರಿ ಅಂತೇಳಿ ಅಲ್ಲೊಂದು ಸಂಕಲ್ಪ ಧ್ಯಾನ ಮಾಡಿಸಿ ಅಲ್ಲಿ ಮಾಡಿದ್ರು. ಬಟ್ ಏನಪ್ಪ ಅಂದರೆ ಇಲ್ಲಿ ವೆಂಕಟರಮಣನ ತೋಟದಲ್ಲಿ ಬಂದು ಒಂದು ಸರಿ ಸಂಕಲ್ಪ ಧ್ಯಾನ ಮಾಡಿಸಿ ಈ ಥರ ಎಲ್ಲ ಮಾಡಿದಾಗ ನೆಕ್ಸ್ಟ್ ಇದನ್ನು ಸಹ ಒಂದು ವರ್ಷದವರೆಗೂ ಯಾವುದೇ ರೀತಿ ಏನು ಕಾರ್ಯಕ್ರಮ ಇಲ್ಲಿ ನಡೀಲಿಲ್ಲ. ತದನಂತರ ವೆಂಕಟರಮಣ ಅಣ್ಣವರು ಪಿರಮಿಡ್ ಇದು ವ್ಯಾಲಿಗೆ ಹೋದಾಗ, ಆಮೇಲೆ ಇನ್ನೊಂದು ಸರಿ ಹೈದರಾಬಾದ್ಗೆ ಹೋದಾಗ ಅಲ್ಲಿ ನಮ್ಮ ನಾಗರೆಡ್ಡಿ ಸಾರ್ ಅವ್ರಿಗೆ ಒಂದು ಸರಿ ಸಾರವ್ರು ಕರೆದು ಇದರಲ್ಲಿ ಉರುಕೊಂಡದಲ್ಲಿ ಹೇಳಿದರು, ಈ ಥರ ಮಾಡ್ತಾಯಿದ್ದೀರಲ್ಲ ಹೆಂಗೆ ಏನಂತೆಲ್ಲ ಕೇಳಿದರು. ಈ ಥರ ಮಾಡ್ತಾಯಿದ್ದೀವಿ ಸರ್ ಅಂತ ಹೇಳಿದ್ರೆ, ಆಯಿತು ಅದನ್ನು ಈ ಥರ ಇದೆಲ್ಲ ಮಾಡ್ಬೇಕಾಗತ್ತಂತೆಲ್ಲ ಹೇಳಿದರು ಸರ್. ಆಮೇಲೆ ಇದನ್ನು ನಮ್ಮ ರಾಮನಗರಕ್ಕೆ ಹೋದಾಗ ನಮ್ಮ ಶಿವಪ್ಪ ಸಾರ್ ಅವ್ರು ಹೇಳಿದ್ರಲ್ಲ, ಅದನ್ನು ತೊಗೊಂಬಂದು ವೆಂಕಟರಮಣನವ್ರಿಗೆ ಹೇಳಿದಾಗ ವೆಂಕಟರಮಣವ್ರು ಕೇಳಿದ್ದಾರೆ, ಏನಣ್ಣ ಇದನ್ನೇನು ನೋಡಿದ್ರಿ ಸುಮ್ಮನೆ ಆಗ್ಬಿಟ್ರಲ್ಲ ಅಂದಾಗ, ಇಲ್ಲ ಇರಿ ನಾನು ಕರೆಸ್ತೀನಿ ಅಂತೇಳಿ ಹೈದರಾಬಾದಿಂದ ಒಬ್ಬರು ಮೇಡಮ್ ಅವ್ರು ಬಂದು ಇದನ್ನು ನೋಡ್ಕೊಂಡು ಹೋಗಿದ್ದಾರೆ. ತದನಂತರ ನನ್ನ ಸ್ನೇಹಿತರಾದ ನನ್ನ ತುಂಬ ಆಪ್ತನೇ ಅನ್ಕೋಬೇಕು ಭೀಮಾ ಸಾರ್ ಅನ್ನೋರು, ಆಮೇಲೆ ಗೀತಾ ಮೇಡಮ್ ಅವರು, ಇವರೆಲ್ಲ ಸಹಕಾರದ ಮೇರೆಗೆ ಒಂದಿನ ಎಲ್ಲ ಈ ಥರನೇ ಮಾಡಬೇಕು, ಈ ಥರ ಅಂತ ಹೇಳಿದಾಗ ಕೃಷ್ಣಪ್ಪ ಸಾರ್ ಅವ್ರ ಮುಖಾಂತರ ಈ ಥರ ಮಾಡ್ಬೇಕಂದಾಗ ಸರಿ ಆಯಿತು ಅಂತೇಳಿ ಇದನ್ನು ಒಂದು ಕಾರ್ಯರೂಪಕ್ಕೆ ಬರೋದಕ್ಕೆ 2 ವರ್ಷನೇ ಬೇಕಾಯಿತು ಮಾಸ್ಟರ್ಸ್. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸೀನಿಯರ್ ಮಾಸ್ಟರ್ಸು ಈ ಒಂದು ಪಿರಮಿಡ್ ಕಟ್ಟಡ ನಿರ್ಮಾಣಕ್ಕೆ ಮಾಡೋದಕ್ಕೆ ಯಾರ್ಯಾರಿಗೆಲ್ಲ ಅವಕಾಶ ಕೊಡ್ತಾರೆ, ಯಾರ್ಯಾರಿಗೆಲ್ಲ ಬರುತ್ತೆ ಅಂತ ನಮಗೂ ಗೊತ್ತಿಲ್ಲ. ನಾವೇನು ಅನ್ಕೊತಾ ಇದ್ವಿ, ಸರಿ ಬಿಡು ಅವರೆಲ್ಲ ಮಾಡ್ತಾ ಇರ್ತಾರೆ, ದೊಡ್ಡವ್ರು ಮಾಡ್ಬೇಕಾದ್ರೆ ನಾವು ಅವ್ರಿಗೆ ಏನು ಬೇಕೋ ಸಹಾಯ ಮಾಡೋಣ ಅನ್ನೋ ಒಂದು ಭಾವನೆಯಲ್ಲಿ ಎಲ್ಲಿ ಏನು ಕರೆದ್ರೂ ಹೋಗೋದು, ಎಲ್ಲಿ ಏನು ಕರೆದ್ರೂ ಮಾಡೋದು, ಆ ಥರ ಒಂದು ಭಾವನೆಯಲ್ಲೇ ಸೇವೆಗೆ ಸದಾ ಸಿದ್ಧ ಸರ್. ಈ ಥರ ನಡಿಬೇಕಾದ್ರೆ ಸರಿ ಭೀಮಾ ಸಾರ್ ಅವರು, ಗೀತಾ ಮೇಡಮ್ ಅವರು, ಕೃಷ್ಣಪ್ಪ ಸಾರ್ ಅವರು ಸನ್ನಿಧಿಯಲ್ಲಿ ಒಂದು ಸರಿ ಈ ಥರನೇ ಮಾಡೋಣ ಅಂತೇಳಿ ಅಂದಾಗ, ಸರಿ ಸರ್ ಕಂಟಿನ್ಯೂ ಇದು ಮಾಡೋಣ ಅಂತೇಳಿ ಅದೇ ಮಧ್ಯದಲ್ಲಿ ಸಾರವ್ರು ಬರಬೇಕಂತ ಹೇಳಿ ಸಾರವರು ಬೆಂಗಳೂರಿಂದ ಬಳ್ಳಾರಿಗೆ ಬರೋ ಒಂದು ಯೋಜನೆಯಲ್ಲಿತ್ತು. ಆ ಟೈಮ್ನಲ್ಲಿ ಇಲ್ಲಿ ಭೂಮಿ ಪೂಜೆ ಇಟ್ಕೊಳ್ಳೋಣ ಅಂಥೇಳಿ ಅದನ್ನೊಂದು ಪಕ್ಕಾ ಪ್ರೋಗ್ರಾಮ್ ಮಾಡಿಕೊಂಡ್ರು ಸರ್. ಆ ಪ್ರೋಗ್ರಾಮಲ್ಲಿ ನಮ್ಗೆ ಅನ್ನಿಸ್ತು, ಎಲ್ಲರೂ ಹೇಳಿದ್ರು, ಬೇರೆಯವರೆಲ್ಲ ಹೇಳಿದ್ರು, ಸಾರವ್ರು ಬಂದು ಕಾಲಿಟ್ಟು ಹೋಗಿದ್ದಾರೆ ಅಂದರೆ ಇದು ನಿಲ್ಲೋದೇ ಇಲ್ಲ ಅಂಥೇಳಿ. ಅದ್ರ ಮಧ್ಯದಲ್ಲಿ ಉರುಕೊಂಡಾಗೆ ವೆಂಕಟೇಶಪ್ಪ ಸಾರ್ ಅವರು ಇದಕ್ಕೆ ಹೋದಾಗ ಅಲ್ಲಿ ಹೇಳಿದ್ರು ಅನ್ನೋದು, ಈ ಥರ ಸೈಜು ಹೇಳಿದರು, 63 ಅಂತೇಳಿ ಸೈಜ್ ಕೊಟ್ಟಿದ್ದಾಗ ಪಿರಮಿಡ್ ಹೆಸರು ಕೂಡ ಹೇಳಿದ್ರು ಮೇಡಮ್. ಆಲ್ರೆಡಿ ನಾವೇ ಕೇಳಿದ್ವಿ, ಈ ಪಿರಮಿಡ್ಗೆ ಈ ಥರ ಹೆಸರಿಟ್ಟಿದ್ದೀವಿ ಅಂದರೆ ನಮ್ಮನ್ನು ಕೇಳಿದ್ರು, ಹೆಸರಿಡೋದು ನೀವಾ ನಾವು ಅಂತ ಕೇಳಿದ್ರು. ಇಲ್ಲ ಸರ್ ಅಂತ ಹೇಳಿದ. ಸಾರೇ ಇದನ್ನು ಅಮ್ಮ ಶಕ್ತಿ ಪಿರಮಿಡ್ ಧ್ಯಾನ ಕೇಂದ್ರ ಅಂತೇಳಿ ಇದನ್ನು ಹೆಸರು ನಾಮಕರಣ ಮಾಡಿದರು. ಎಲ್ಲ ಪಿರಮಿಡ್ ಆದಮೇಲೆ ನಾಮಕರಣ ಮಾಡಿದ್ರೆ ನಮ್ಗೆ ಇನ್ನೂ ಪಿರಮಿಡ್ ಬರೋಕ್ಕಿಂತ ಮುಂಚೆನೇ ಸಾರ್ ಕಡೆಯಿಂದ ನಾಮಕರಣ ಆಗಿತ್ತು. ಅಂಥ ಒಂದು ಅಮ್ಮ ಶಕ್ತಿ ಪಿರಮಿಡ್ ಧ್ಯಾನ ಕೇಂದ್ರ ಅಂತ ಹೇಳಿದ್ರೆ ಮಹಾ ಅದ್ಭುತವಾದ ಒಂದು ಪವಾಡನೇ ಅನ್ಕೋಬೇಕು ನಮಗಿಲ್ಲಿ. ಈ ಕ್ಷೇತ್ರ ಒಂದು ಶಕ್ತಿ ಕ್ಷೇತ್ರ ಅಂತ ನಾನು ಮನಸ್ಫೂರ್ತಿಯಾಗಿ ಹೇಳ್ತೀನಿ. ಇದಕ್ಕೆಲ್ಲ ಕಾರಣಭೂತರಾದವರು ನಮ್ಮ ಈ ವೆಂಕಟರಮಣನ್ ಅಂತೇಳಿ, ಅವರಿಗೆ ಕೋಟಿ ನಮನ. ಅವ್ರಿಗೆ ಎಷ್ಟು ಹೃದಯಪೂರ್ವಕವಾದ ನಮಸ್ಕಾರ ಹೇಳಿದ್ರು ಕಡಿಮೆನೇ. ಸರ್ ಕಟ್ಟಡ ನಿರ್ಮಾಣ ಅಂತ ಹೇಳಿದ್ರೆ, ಪಿರಮಿಡ್ ಕಟ್ಟೋದಂತ ಹೇಳಿದ್ರೆ ಅಷ್ಟೊಂದು ನನಗೂ ಸಹ ಇದರಲ್ಲಿ ಏನು ಗೊತ್ತಿರಲಿಲ್ಲ ಸರ್, ಏನೂ ಗೊತ್ತಿಲ್ಲ ಸಹ. ಸರಿ ಇದಕ್ಕೆ ಭೂಮಿ ಪೂಜೆಗಂತ ಸಾರ್ ಬಂದು ಹೋದ್ಮೇಲೆ ಸರಿ ಇದಕ್ಕೆಲ್ಲ ಮಾರ್ಕಿಂಗ್ ಎಲ್ಲ ನಮ್ಮ ಭೀಮಾ ಸಾರು, ಗೀತಾ ಮೇಡಮ್ ಅವರು ಮಾರ್ಕಿಂಗ್ ಎಲ್ಲ ಆದಮೇಲೆ ಅದರಲ್ಲಿ ಸಂಕಲ್ಪ ಧ್ಯಾನ ಅಂತೇಳಿ ಒಂದು ಮಾಡಿಸಿದ್ರು. ಅವಾಗಿಂದ ಅನ್ನಿಸ್ತು ಸರ್, ಅವತ್ತು ಏನಾದರೂ ನಮಗೆ ಭೂಮಿ ಮೇಲೆ ಕುತ್ಕೊಂಡು ಆ ಮಾರ್ಕಿಂಗ್ ಹಾಕಿರೋ ಜಾಗದಲ್ಲಿ ಒಂದು ಧ್ಯಾನ ಮಾಡಿಸಿ ಸಂಕಲ್ಪ ಧ್ಯಾನ ಮಾಡಿಸಿದ್ರು. ಮೇಡಮ್ ಹೇಳಿದ್ರು, ನೋಡಿ ಈ ಥರ ಸಂಕಲ್ಪವಾಗಿ ನಾನು ಹೇಳ್ತೀನಿ, ಆ ರೀತಿ ನೀವು ಧ್ಯಾನ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆವಾಗ ಅನ್ನಿಸ್ತು ಸರ್, ನಮಗೂ ಸಹ ಇದರಲ್ಲೊಂದು ಏನು ನಾನು ಆ್ಯಕ್ಚುಲಿ ನಾನು ವಾಟರ್ ಸಪ್ಲೈ ಮಾಡೋ ಒಂದು ಇದರಲ್ಲಿ ತುಂಬ ಅಂದರೆ ಕೆಲಸದ ಒತ್ತಡದಲ್ಲಿ ತುಂಬ ಜಾಸ್ತಿ ಇರ್ತಾ ಇದ್ದೆ. ನನಗೆ ಅನ್ನಿಸ್ತಾ ಇತ್ತು ಅವತ್ತು ಧ್ಯಾನಕ್ಕೆ ಕೂತ್ಕೊಳ್ಳೋ ಸಂಕಲ್ಪ ಮಾಡೋಕ್ಕಿಂತ ಮುಂಚೆನೂ ಅನ್ನಿಸ್ತು, ನಾನು ಇಷ್ಟೊಂದು ಇದರಲ್ಲಿ ಇರ್ತೀನಿ, ಹೆಂಗೆ ಬರೋಕ್ಕಾಗತ್ತಪ್ಪ, ಬರೋಕ್ಕಾಗಲ್ಲ ನನಗೆ ಅಂಥೇಳಿ. ಅದ್ರ ಮಧ್ಯದಲ್ಲಿ ನಮ್ಮ ಸ್ನೇಹಿತರು
ಸಾರವ್ರು ಹೇಳ್ದಂಗೆ ನನ್ನ ಕೆಲಸ ನೀನು ಮಾಡು, ನಿನ್ನ ಕೆಲಸ ನಾನು ಮಾಡ್ತೀನಿ ಅಂತ ಒಂದು ಅವ್ರು ಹೇಳಿದ ಮಾತು ನೆನಪಾಯಿತು. ಆ ನೆನಪಲ್ಲಿ ಅವತ್ತು ಸಂಕಲ್ಪ ಧ್ಯಾನ ಆದಮೇಲೆ ಸರ್ 9/11/2020 ಅವತ್ತು ಸ್ಟಾರ್ಟ್ ಆಗಿದ್ದು ಸರ್. ಇವತ್ತಿನವರೆಗೂ ಆ ಎನರ್ಜಿ ಎಲ್ಲಿ ಸಹ ಒಂದು ಚೂರು ಕಡಿಮೆ ಆಗಿಲ್ಲ ಸರ್. ಯಾವತ್ತು ಪ್ರತಿನಿತ್ಯ ತಪನ ಸರ್. ಏನು ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು, ಹೆಂಗೆ ಬರಬೇಕು. ಇವತ್ತಿನವರೆಗೂ ಸರ್ ಈ ಅಮ್ಮ ಶಕ್ತಿ ಪಿರಮಿಡ್ ಧ್ಯಾನ ಕೇಂದ್ರ ಇವತ್ತಿಗೆ ಒಂದು 30 ಲಕ್ಷದಷ್ಟು ವರ್ಕ್ ಆಗಿದೆ ಸರ್. ಅದರಲ್ಲಿ ಏನೆಲ್ಲ ದೇಣಿಗೆ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಧ್ಯಾನಿಗಳಿಗೆ ಹಾಗೂ ಇನ್ನು ಇತರೆ ಯಾರೇ ಆದರೂ ಸ್ನೇಹಿತರುಗಳು ಎಲ್ಲರೂ ಅವ್ರವ್ರು ಗೊತ್ತಿರೋರು ಎಲ್ಲರೂ ಅವ್ರವ್ರ ರೀತಿಯಲ್ಲಿ ಮೆಟೀರಿಯಲ್ ದಾನ ಮಾಡಿದ್ದಾರೆ. ಕೆಲವರು ದುಡ್ಡು ಕೊಟ್ಟಿದ್ದಾರೆ, ಎಲ್ಲ ರೀತಿ ಸಹಾಯ ಸಹಕಾರ ಮಾಡಿದ್ದಾರೆ. ಅವರೆಲ್ಲರಿಗೂ ಎಷ್ಟು ಕೋಟಿ ನಮಸ್ಕಾರ ಹೇಳಿದ್ರು ಕಡಿಮೆನೇ. ಇದಕ್ಕೆಲ್ಲ ಕಾರಣಭೂತ ನಮ್ಗೆ ಹೇಳ್ತಕ್ಕಂಥ ಒಂದೇ ಸರ್, ನಮ್ಮ ಈ ಧ್ಯಾನ ಮಾಡಿದ್ದಕ್ಕೆ ನಮ್ಮ ಜೀವನದ ವ್ಯವಸ್ಥೆ ಎಲ್ಲನೂ ಬದಲಾವಣೆ ಆಗಿದೆ. ನಾವು ಮಾಂಸಾಹಾರಿಯಿಂದ ಶಾಕಾಹಾರಿಗಳಾಗಿದ್ದೀವಿ. ನಮ್ಮ ಇಡೀ ಕುಟುಂಬ ಒಂದು ಧ್ಯಾನ ಕುಟುಂಬ ಆಗಿದೆ. ನಾನು ಹೇಳೋದು, ನನ್ನ ಈ ಒಂದು ಜೀವ ಇರೋವರೆಗೂ ನಾನು ಈ ಪತ್ರಿಜಿ ಸರ್ಗೆ ಯಾವಾಗಲೂ ಋಣವಾಗಿರ್ತೀನಿ. ಯಾವತ್ತಿಗೂ ಈ ಪ್ರಾಣ ಇರೋವರೆಗೂ ನಾನು ನನ್ನ ಕುಟುಂಬ ಯಾವತ್ತಿಗೂ ನಾನು ಗೊತ್ತಿರ್ತಕ್ಕಂಥ ಯಾವಾಗಲೂ ಧ್ಯಾನ ಹೇಳ್ಕೊಡೋದು. ಪಿರಮಿಡ್ಗಳಿಗೆ ಎಲ್ಲೆಲ್ಲಾದರೂ ನಿರ್ಮಾಣ ಮಾಡ್ತಾರೋ ಅದಕ್ಕೆ ಸಹಾಯ ಸಹಕಾರ ಅಥವಾ ನನ್ನ ಕೈಲಾಗದ ಸಹಾಯ ಅಥವಾ ನಾನು ಏನೆಲ್ಲ ಎಲ್ಲಿಗೆ ಹೋಗಿ ಏನು ಕೆಲಸ ಮಾಡ್ಬೇಕಂದ್ರೆ ಅದು ಮಾಡೋದಕ್ಕೂ ನಾನು ಸಿದ್ಧವಾಗಿರ್ತೀನಿ. ಧ್ಯಾನ ಪ್ರಚಾರದಲ್ಲಿ ಯಾವಾಗಲೂ ಅದೇ ರೀತಿ. ಈ ಮಧ್ಯದಲ್ಲಿ ನಮ್ಮ ಗೀತಾ ಮೇಡಮರು ಸಸ್ಯಾಹಾರ ಜಾಗೃತಿ ಅಂತೇಳಿ 108 ದಿನ 108 ಜಾಗದಲ್ಲಿ ಮಾಡ್ಬೇಕು ಅನ್ನೋ ಇದರಲ್ಲಿ ಅವಾಗೂ ಅನ್ಕೊತಾ ಇದ್ದೆ, 108 ದಿನ ಮಾಡೋದಂದರೆ ಆಶ್ರಮಶನ ಹೆಂಗೆ ಮಾಡ್ತೀವಪ್ಪ ನಾವು. ಮೇಡಮರು ದೊಡ್ಡ ಸಂಕಲ್ಪ ಇಟ್ಕೊಂಡಿದ್ದಾರೆ ಅಂತೇಳಿ ಅದ್ರ ಮಧ್ಯದಲ್ಲಿ 108 ಜಾಗದಲ್ಲಿ 108 ಪಿರಮಿಡ್ಗಳಲ್ಲಿ ಅಖಂಡ ಧ್ಯಾನ ಮಾಡ್ಬೇಕಂತೇಳಿ 24/7 ಅಂತೇಳಿ ಮಾಡಿದರು. ಅದರಲ್ಲಿ ಸಹ ಸಂಗನಕಲ್ ಗ್ರಾಮದಲ್ಲಿ ಒಂದು ಪಿರಮಿಡಲ್ಲಿ ಮಾಡ್ಬೇಕಂತ ಹೇಳಿದಾಗ ಅವಾಗೂ ಸಹ ಪಾಲ್ಗೊಂಡಾಗ ಅವಾಗ ಅನ್ನಿಸ್ತು. ಅವತ್ತು ಸಹ ಅಷ್ಟೇ ಸರ್. ಅವಾಗ ಗೀತಾ ಮೇಡಮರು ಆವತ್ತಿಂದ ಅದಕ್ಕೆ ಮುಂಚೆ ನಮಗೆ ಸೀನಿಯರ್ ಮಾಸ್ಟ್ರಾಗಿ ಮಾತಾಡ್ತಾಯಿದ್ರು. ಇನ್ನು ಭೀಮಾ ಸರ್ ಗೀತಾ ಮೇಡಮರು ಸಾನ್ನಿಧ್ಯದಲ್ಲಿ ಹಂಗೆ 108 ಜಾಗದಲ್ಲಿ ಏನೆಲ್ಲ ಸ್ಟಾರ್ಟ್ ಮಾಡ್ಬೇಕಂತೇಳಿ ಶಾಖಾಹಾರ ರ್ಯಾಲಿಗಳು ಸ್ಟಾರ್ಟ್ ಮಾಡಿದ್ವಿ ಸರ್. ಒಂದೊಂದು ದಿನ ಪ್ರತಿನಿತ್ಯ ಒಂದೊಂದು ಅನುಭವ ಆಗ್ತಾಯಿತ್ತು ಸರ್. ನನ್ನ ದೇಹದಲ್ಲಿ ನನಗೂ ಸಹ ಬೇರೆ ರೀತಿಯ ಅನಾರೋಗ್ಯ ರೀತಿಯ ಬೇರೆ ಬೇರೆ ಥರ ಇರ್ತಾಯಿತ್ತು. ಅಂದರೆ ಒಂಥರ ಸುಸ್ತಾಗೋದು, ಸ್ಟಮಕ್ ಪೇನ್ ಆಗೋದು, ಬೇರೆ ಬೇರೆ ಥರ ಆಗೋದು. ಇದೆಲ್ಲ ಸಹ ನನ್ನ ಒಂದು ಆ ಜರ್ನಿಯಲ್ಲಿ ಎಲ್ಲನೂ ಕಳ್ಕೊಂಡಿದ್ದೀನಿ ಸರ್. ಒಳ್ಳೆ ನನ್ನ ಆರೋಗ್ಯ ರೀತಿಯ ಚೆನ್ನಾಗಿದ್ದೀನಿ. ನನ್ನ ಕುಟುಂಬನೂ ಅಷ್ಟೇ. ಎಲ್ಲರಿಗೂ ಹೇಳೋದು ಇಷ್ಟೇ, ಪ್ರತಿನಿತ್ಯ ಧ್ಯಾನ ಮಾಡಬೇಕು. ಆರೋಗ್ಯ ನಮ್ಮ ಕೈಯಲ್ಲೇ ಇದೆ, ನಾವು ಧ್ಯಾನ ಮಾಡ್ಕೋಬೇಕು. ಅದರಲ್ಲೇ ಆತ್ಮಸಾಕ್ಷಿಯಾಗಿ ಹೇಳ್ಬೇಕಂತ ಹೇಳಿದ್ರೆ ನಿಜವಾಗ್ಲೂ ಧ್ಯಾನದಿಂದ ಎಷ್ಟೋ ಲಾಭಗಳಿದೆ. ಲಾಭಗಳಂದರೆ ಲಾಭ ಅಲ್ಲ. ನಾವು ಮಾಡೋದ್ರಿಂದ ಎಲ್ಲ ರೀತಿಯಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿಗಳು, ಮಕ್ಕಳಲ್ಲಿ ವಿದ್ಯಾಭ್ಯಾಸಗಳು, ಆದರೆ ನಾವು ಏನೇ ಮಾಡಲಿ ಅದರಲ್ಲಿ ನಮಗೊಂದು ಜಾಗೃತಿ ಇರುತ್ತೆ. ನಾವೊಂದು ಸತ್ಯವಾಗಿರ್ತೀವಿ, ಸತ್ಯಲೋಕದಲ್ಲಿ ಬದುಕ್ದಂಗೆ ಇರ್ತೀವಿ. ನಾವು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲಿ ಬೇರೆ ಮಾತುಗಳು ಬರೋದಿಲ್ಲ. ಒಳ್ಳೆ ಮಾತಲ್ಲಿ ಒಳ್ಳೆ ಜನಗಳ ಹತ್ರ ಒಳ್ಳೆ ನಡವಳಿಕೆ ಇರ್ತಕ್ಕಂಥ ನಾವೊಂದು ಒಳ್ಳೆ ಭಾವನೆಯಲ್ಲಿ ಇರಬೇಕು ಅಂತೇಳಿ ನಮ್ಮ ಹೃದಯ ಯಾವಾಗಲೂ ಒಳ್ಳೆ ಆಲೋಚನೆಗಳ ಮಾಡುವಂಥ ಶಕ್ತಿ ಬರುತ್ತೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಧ್ಯಾನ, ಈ ಪತ್ರಿಜಿ ಸರ್ ನಮ್ಮ ಗುರುಗಳು ಇರೋ ಈ ಟೈಮಲ್ಲೇ ನಾವು ಸಹ ಹುಟ್ಟಿರೋದು ನಮ್ಮ ಪುಣ್ಯ. ಅವ್ರ ಜೊತೆಯಲ್ಲಿ ಯಾವಾಗಲೂ ಅವ್ರು ಇರೋವರೆಗೂ ನಾವು ಇರಬೇಕು, ಧ್ಯಾನ ಪ್ರಚಾರ ಮಾಡಬೇಕು, ಶಾಖಾಹಾರ ರ್ಯಾಲಿಗಳು ಮಾಡಬೇಕು. ಇದೇ ನಮ್ಮ ಭಾಗ್ಯ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ಸುಭಾಷ್ ಪತ್ರಿಜಿ ಸರ್ಗೆ ನನ್ನ ಆಭಾರಿಯಾಗಿರ್ತೀನಿ. ಕೋಟಿ ನಮನಗಳು. ಹಾಗೂ ನಮ್ಮ PMC ಕನ್ನಡ ಅದನ್ನು ಎಲ್ಲರೂ ಪ್ರತಿನಿತ್ಯ ನೋಡಿ. ಆ PMC ಅನ್ನೋ ಒಂದು ಚಾನಲ್ ಏನಾದರೂ ಬಂದಿದೆಯೋ ಅದರಿಂದ ನಮ್ಮ ಇಡೀ ಕರ್ನಾಟಕಕ್ಕೆ ತೆಲುಗಿನಲ್ಲಿ PMC ತೆಲುಗು ಅಂತಿದೆ. ಎಲ್ಲ ಭಾಷೆಗಳಲ್ಲೂ ಭಾರತದಲ್ಲಿ ಪ್ರತಿಯೊಂದು ಭಾಷೆಗಳಲ್ಲೂ ನಮ್ಮ PMC ಚಾನಲ್ ಇದೆ. ಇದರಿಂದ ಎಷ್ಟೋ ಜನಗಳಿಗೆ ಮನೆಯಲ್ಲೇ ಇದ್ದೇ ಎಲ್ಲರೂ ಎಲ್ಲೂ ಹೋಗ್ದಿರಂಗೆ ಅವರವರು ಸೀನಿಯರ್ ಮಾಸ್ಟರ್ಗಳ ಅನುಭವಗಳು ಕೇಳಿ ಎಷ್ಟೋ ಜನ ಈ ಲಾಕ್ಡೌನಲ್ಲಿ, ಅಂದರೆ ಈ ಕೋವಿಡ್ ಲಾಕ್ಡೌನಿಂದ ಎಷ್ಟೋ ಜನಗಳು ಆ PMC ನೋಡಿನೇ, ಚಾನಲ್ ನೋಡಿನೇ ಭಾಳಷ್ಟು ಜನ ಬದಲಾವಣೆ ಆಗಿದ್ದಾರೆ. ಈ PMC ಕನ್ನಡಕ್ಕೆ ನನ್ನ ಕೋಟಿ ನಮಸ್ಕಾರಗಳು. ಯಾವತ್ತೂ ಈ PMC ಕನ್ನಡನ ಎಲ್ಲರೂ ನೋಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.